ನೀವು ಫಸ್ಟ್ ಏನು ಕೆಲಸ ಮಾಡ್ತಿದ್ರಿ? ಕೂಲಿ ಕೆಲಸ ಮಾಡ್ತಿದ್ದೆ ಅಣ್ಣಾರೆ. ಓ ಹಂಗೇನ. ದಿಢೀರಂತ ಏನು ಆಟೋ ತಗೋಬೇಕಂತ ಅಂದು? ಇಲ್ಲಣ್ಣ, ನನಗೇನು ಗೊತ್ತಿದ್ದಿಲ್ಲ ಬಿಡು, ಹಿಂಗೆ ಕೊಡ್ತಾರ ಹಿಂಗೆ ಇದಂತಂದು. ಹಂಗೆ ಮಾತಾಡ್ಕೊಂತ ಕುಂತಿದ್ವಿ. ಬಸಣ್ಣ ಹಂಗೆ ಬಾಯಿ ಮಾತನ್ನ ಕೇಳ್ದ, ಏನು ಕೆಲಸ ಮಾಡ್ತೀಯಪ್ಪ ಅಂತಂದ್ರೆ, ಇಲ್ಲಪ್ಪ ಏನಾರ ಕೆಲಸ ಮಾಡ್ಬೇಕಂದ್ರೆ ಏನೂ ಇಲ್ಲ, ಏನಾರ ಒಂದು ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಬಂಡವಾಳ ಎಲ್ಲ ಹಾಕ್ಯಂತ ಕುಂದಿರ್ಬೇಕು, ಅಷ್ಟು ದುಡ್ಡು ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತ ಕುಂತಿದ್ವಿ. ಹಂಗೆ ನಿಮ್ಮ ಸುದ್ದಿನೇ ಬಂತು, ಹಿಂಗೆ ಆಟೋ ಹೊಡಿ ಚೆನ್ನಾಗಿದೆ ಐತೆ ನೋಡು ಅಂತಂದ್ರೆ, ಹಂಗಾಗಿ ನನಗೂ ಚೆನ್ನಾಗಿ ಅನ್ನಿಸ್ತು ರೀ, ಹಂಗಾಗಿ ಬಂದೆ. ಓ ಹೌದೇನಪ್ಪ. ಹ್ಮ್. ಅಲ್ಲ, ನಿನಗಿಷ್ಟ ಐತಿಲ್ಲಪ್ಪ ಮತ್ತು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಕೆಲ್ಸಕ್ಕೆ ಸೇರಬಾರ್ದು. ಈಗೇನ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಕೆಲಸ ಸೇರಿದ್ರು 1 ತಿಂಗಳು 2 ತಿಂಗಳು ಅಷ್ಟೇ ಮಾಡೋದು. ನಿಮಗೆ ಮಾಡ್ತೀನಿ ಮಾಡ್ಬೇಕನ್ನೋ ಛಲ ಇದ್ರಷ್ಟ ನೋಡು ಕೆಲಸ ಪೂರ್ತಿ ಆಗೋದು. ಕರೆಕ್ಟ್ ಇಲ್ಲವ ನಾನು ಹೇಳಿದ್ದು? ಹೌದು ಬಿಡ್ರಿ ಅಣ್ಣಾರ, ಕರೆಕ್ಟ್ ಹೇಳಿದ್ರಿ. ಈಗ ಬೇರೆ ಮಾತು ಕೇಳ್ಕೊಂಡು ಸೇರಿದ್ರೆ ಅದು ಉಪಯೋಗ ಇಲ್ರಿ. ಯಾಕಂದ್ರೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ. ಈಗ ಇವತ್ತು ಬಂದು ಆಟೋ ಆಟೋ ಓಡಿಸಪ್ಪ ಅದ್ರಾಗ ಉಳಿತೈತಿ ಅಂತ, ನಾಳೆ ಬಂದು ತರಕಾರಿ ಮಾಡ್ರಪ್ಪ ಅಂತಾರೆ. ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲಲ್ರಿ. ಅದು ಅವ್ರು ಹೇಳ್ತಾರೆ ಅದ್ರೊಳಗೆ ನಾವು ನಮಗೆ ಯಾವ್ದು ಮಾಡೋಕ್ಕಾಗತ್ತಲ್ಲ ಅದನ್ನು ಮಾಡ್ಬೇಕ್ರಿ. ಹಾ ಜಾಣಿ ನೋಡು ನೀನು. ಹಿಂಗೆ ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಮುಗೀತು ನೋಡು. ಮನುಷ್ಯ ಯಾರು ಬಂದರೂ ಏನಾದರೂ ಛಲ ಬಿಡಲ್ಲ. ನೋಡಪ್ಪ, ಈಗ ಆಟೋ ಇರೋದು ನಮ್ಮ ಹತ್ರ ಅವನಂದ್ರೆ ನಿನ್ನೆ ಒಂದು ಬಿಟ್ಟಾರ, ಈಗ 3 ಆಟೋ ಇರೋದು. ನೀನು ಇವತ್ತು ಬಂದು ಚಲೋ ಆಯ್ತು, ಮತ್ತು ನಾಳೆ ಯಾವಾಗಾರ ಬಂದಿದ್ದೆ ಅಂದ್ರೆ ನನಗೆ ಸಿಗ್ತಿದ್ವೋ ಇಲ್ಲ ಗೊತ್ತಿಲ್ಲ. ಫಸ್ಟು ಏನು ಆಟೋದ್ದೆಲ್ಲ ಹೇಳ್ಬಿಡ್ತೇನೆ ನಿನಗೆ. ನಾವು ಅಡ್ವಾನ್ಸು ಬೇರೆಯವ್ರಿಗಾದ್ರೆ 12,000 ಕಮ್ಮಿ ಕೊಡೋಂಗಿಲ್ಲ. ಮತ್ತೇನ ನೀನು ಬಸಣ್ಣರಿಗೆ ಬೇಕಾದನಂತಿ, ಬಸಣ್ಣ ನಮಗೆ ಬೇಕಾದನ, ಹೌದಿಲ್ಲ? ಈಗ ನೀನು ಬಸಣ್ಣರಿಗೆ ಬೇಕಾದನಾದ್ರೆ ನಮಗೂ ಬೇಕಾದಂಗೆ ಆದಿ, ಹೌದಿಲ್ಲ? ಹಾಗಾಗಿ 12,000 ಇದ್ದದ್ದು ಒಂದು 4,000 ಕಮ್ಮಿ ಮಾಡಿ 8,000 ಅಡ್ವಾನ್ಸ್ ಕೊಡ್ಬೇಕಪ್ಪ. ಆಯ್ತಾ? ಬೇಕಂದ್ರೆ ಅಡ್ವಾನ್ಸ್ 1,000 ಕಮ್ಮಿನ ಕೊಡು, ನಡೀತಿ. ಆದ್ರೆ ಬಾಡ್ಗೆ ಎಲ್ಲರಿಗೂ 500 ತಗೊಂತಾನೆ ನಾನು. ಆಯ್ತಾ? ನಿನಗೆ 400. ಸುಮ್ಮನೆ ನಾನು ವ್ಯವಹಾರದಾಗ ಹಂಗೆ ಕಮ್ಮಿ ಮಾಡಲ್ಲ. ಏನು ಮಾಡ್ಬೇಕಪ್ಪ ಮತ್ತು ಅವನು ನನಗೆ ಭಾಳ ಬೇಕಾದನ, ಆತ ಭಾಳ ನನಗೆ ಸಹಾಯ ಮಾಡ್ತಾನೆ ಅವನು. ಹಿಂಗೆ ದುಡ್ಡಿನ ವಿಷಯದಾಗಿರ್ಬೋದು, ಲೆಕ್ಕದ್ದು ಪಕ್ಕದ್ದು ಸ್ವಲ್ಪ ಅವನು ಲೆಕ್ಕದಾಗ ಇದದಾನ. ಹಾಗಾಗಿ ನಾನು ಏನು ಲೆಕ್ಕ ಬಂದರೂ ಅವನಿಗೆ ತೋರಿಸೋದು. ಹಾಗಾಗಿ ಪಾಪ ಅವ್ನ ಮಾತಿಗೂ ಸ್ವಲ್ಪ ಬೆಲೆ ಕೊಡ್ಬೇಕಾಕತಿ. ಹಾಗಾಗಿ ಹಿಂಗೆ ಅವನು ಅಂದ, ಹಿಂಗೆ ಒಳ್ಳೆ ಮನುಷ್ಯ ರೀ ಅವನು ಅಂತಂದ. ಹಾಗಾಗಿ ನಾನು 500 ಮಾಡೋದು, ಈಗ ನಿಮ್ಗೆ 400 ಬಾಡಿಗೆ ಒಂದಿನದ್ದು. ಓ, ಆಟೋಕ್ಕೆ ಅಡ್ವಾನ್ಸ್ ಕೊಡ್ಬೇಕೇನ್ರಿ? ಹ್ಞೂನಮ್ಮ. ಹ್ಞೂ, ಕಂಪಲ್ಸರಿ ಅಡ್ವಾನ್ಸ್ ನಾವು ಇಸ್ಕೊಂತಿರೋ ಮುಂದೆ ಏನೂ ಮಾಡೋಂಗಿಲ್ಲ. ಯಾಕಂದ್ರೆ ಇಲ್ಲಮ್ಮ, ಈಗ ಜನ ಭಾಳ ಕೆಟ್ಟೋಗ್ಯಾರಮ್ಮ. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಗೊತ್ತಂಗಿಲ್ಲ. ನಾನು ಈ ಕೆಲಸ ಮಾಡಕತ್ತ ಮೇಲೆ ಫಸ್ಟು ಅಡ್ವಾನ್ಸು ನಾನು ಇಸ್ಕೊಂತಿದ್ದಿಲ್ಲ. ಯಾಕಂದ್ರೆ ಬಿಡು, ಏನೋ ಒಂದು ಮಾಡ್ತಿರ್ತಾರೆ ಕೊಡ್ತಾರ ಅನ್ನೋ ನಂಬಿಕೆ ಮೇಲಿದ್ದೆ. ಆದ್ರೆ ಉಳಿಸ್ಕೊಳಲ್ಲವ ಅದನ್ನ. ಹಾಗಾಗಿ ನಾನು ನಂಬೋದೇ ಬಿಟ್ಬಿಟ್ಟೆ ನೋಡಿ. ಏನೋ ಒಂಚೂರು ಕಮ್ಮಿ ಮಾಡ್ತಾನೆ ಹೊರ್ತು ಅಡ್ವಾನ್ಸ್ ಕೊಡಲ್ಲ ಅಂತ, ಇಲ್ಲಪ್ಪ ನಾನು ಕೊಡಂಗಿಲ್ಲ ಅಂತ ಡೈರೆಕ್ಟೇ ಹೇಳ್ಬಿಡ್ತೇನೆ. ಅವ್ರ ಮುಂದೆ ಕೆಟ್ಟನಾದ್ರೂ ಪರವಾಗಿಲ್ಲ ನಾನು. ಹೌದು ಬಿಡ್ರಿ ಅಣ್ಣಾರೆ. ನೋಡಪ್ಪ, ಅಡ್ವಾನ್ಸು 8,000 ಹೇಳೇನಿ, ಬಾಡಿಗೆ ಒಂದು 400 ಕೊಡ್ಬೇಕಾಕತಿ. ಆಯ್ತು. ಆಮೇಲೆ ನಿಂದು ಆಧಾರ್ ಕಾರ್ಡ್ ತಂದೇನಪ್ಪ? ಆಧಾರ್ ಕಾರ್ಡು, ID ಪ್ರೂಫು ತಂದೀಯಾ? ಹ್ಞೂ ರೀ ಅಣ್ಣಾರೆ, ತಂದೇವಿ. ಓ ಹೌದಾ? ಇನ್ನು ಬಸಣ್ಣನೇ ಹೇಳಿರ್ಬೇಕನ ತಗೊಂಡು ಹೋಗಂತ ಅಂದು. ಹ್ಞೂ ರೀ, ಅವರೇ ಹೇಳಿದ್ರಿ ಹಿಂಗೆ ಆಟೋ ಕೊಡ್ಬೇಕಂದ್ರೆ ಅವ್ರು ಮತ್ತೆ ಹಿಂಗೆ ಆಧಾರ್ ಕಾರ್ಡು ಇಲ್ಲ ನಿಂದು ID ಕಾರ್ಡ್ ಕೇಳ್ತಾರೆ, ತಗೊಂಡೋಗಪ್ಪ ಅಂತಂದ. ಹಾಗಾಗಿ ತಗೊಂಬಂದ್ವಿ ನಾವು. ಹಾಂ ಹಾಂ ಹಾಂ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಸೋಮಶೇಖರ, ಹ್ಞೂ, ಏನಣ್ಣ? ಮೇಲೆ ಲೆಕ್ಕದ ಬುಕ್ ಐತೆ ನೋಡು ಕಪಾಟೊಳಗೆ, ತಗೊಂಬಂದ್ಬಿಡೋದನ್ನ. ಹಾಗೆ ಇವ್ರು ಆಧಾರ್ ಕಾರ್ಡ್ ತಂದಾರ, ಇವ್ರ ಹತ್ರ ಇಸ್ಕೊಂಡು ಹೋಗು. ಹಾಂ ಸರಿ ಅಣ್ಣಾರೆ. ತಡಿ ಅಣ್ಣ, ಅಲ್ಲೇ ಬ್ಯಾಗ್ ಇಟ್ಟು ಬಂದನೆ, ಅದ್ರಾಗ ಐತಿ, ತಡಿ ಕೊಟ್ಟೆ. ತಗೋರಣ್ಣ. ನೋಡಪ್ಪ, ಈಗ ನಾವು ನಮ್ಮದು ಆಟೋನ ಬಾಡಿಗೆ ಕೊಡ್ತೇವೆ ಅಂತ ಅಂದ್ರೆ ಹಂಗೆ ಈಗ ಮಾತಿನ ಮೂಲಕನ ಹಿಂಗಪ್ಪ ಹಿಂಗೆ ನೀವು ಡೈಲಿ ಬಾಡಿಗೆ ಕೊಡ್ಬೇಕು, ಏನಾದರೂ ಆತಂದ್ರೆ ಹಂಗೆ ಹಿಂಗೆ ಅಂತಂದ್ರೆ ಅವಾಗಿನ ಮಟ್ಟಿಗೆ ಚಲೋ. ಬಟ್ ಆಮೇಲೆ ನಿಮ್ಮ ಮಧ್ಯೆ ಮನಸ್ತಾಪ ಬಂದಾಗ ಹೇಳಕ್ಕೆ ಬರಲ್ಲ. ಯಾವಾಗಂದ್ರೆ ಅಂತ ಕೇಳೋರು ಇರ್ತಾರೆ. ಹಂಗಾಗಿ ನಾವು ಏನು ಮಾಡಿಬಿಟ್ವಿ, ಒಂದು ಅಗ್ರಿಮೆಂಟ್ ಪೇಪರ್ ರೆಡಿ ಮಾಡಿಸ್ವಿ. ಅದಕ್ಕೆ ನೀವು ಅದರಲ್ಲಿ ಏನೇನು ಪಾಯಿಂಟ್ಸ್ ಅದಾವ ಅಂತ ನಾನು ಹೇಳ್ತೀನಿ. ಭಾಳ ಏನಿಲ್ಲ. ಒಂದು, ನೀವು ಡೈಲಿ ಬಾಡಿಗೆ ಕೊಡಬೇಕು. ಆಯಿತಾ? ಸುಮ್ಮನೆ 1 ವಾರಕ್ಕೆ ಕೊಡ್ತೀವಿ 1 ತಿಂಗಳು ಅನ್ನಂಗಿಲ್ಲಪ್ಪ. 1-2 ತಿಂಗಳ ಮಟ್ಟ ನೀವು ಕೊಡಲೇಬೇಕು. ಆಮೇಲೆ ಬೇಕಂದ್ರೆ ನೋಡೋಣ ಅಂತ. ನೀವು ಹೆಂಗೆ ಕೊಡ್ತೀರಿ ಏನು ಮಾಡ್ತೀರಿ ಅನ್ನೋದು ನೋಡಿ ನಾವು ಬೇಕಂದ್ರೆ ನಿಮ್ಗಿಂದು ಕೊಡ್ತೀವಿ. ಆದ್ರೆ ನೀವು ದಿನ ಬಾಡಿಗೆ ಕೊಟ್ಟೇ ಹೋಗ್ಬೇಕು ನೀವು, ಆಯಿತಾ? ಬೆಳಗ್ಗೆ ನೀವು ಆಟೋ ತೊಗೊಂಡು ಹೋಗ್ತೀರಿ ಅಂದ್ರೆ ಸಾಯಂಕಾಲ ಆಟೋ ಇಟ್ಟು ಹೋಗ್ಬೇಕಾದ್ರೆ ನೀವು ಬಾಡಿಗೆ ಕೊಡಬೇಕು. ಆಮೇಲೆ ನೀವು ಆಟೋ ಓಡಿಸೋ ಮುಂದೆ ಏನಾದರೂ
ಎದಕ್ಕಾದ್ರೂ ಡಿಕ್ಕಿ ಹೊಡೆದು ಅದೇನಾದರೂ ಡ್ಯಾಮೇಜ್ ಆಯ್ತಂದ್ರೆ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಪೂರ್ತಿಯಾಗಿ ನಿಮ್ದಾಗಿರುತ್ತೆ. ನೀವು ಅರ್ಧ ಕೊಡ್ರಿ, ನಾವು ಅರ್ಧ ಕೊಡ್ತೀವಿ, ನಾವು ಕೊಡ್ಬೇಕಾರೆ ಆಟೋ ಹೆಂಗೆ ಕೊಟ್ಟಿರ್ತೀವಿ ನಮಗೆ ಹಂಗೆ ಕೊಡಬೇಕು. ಗಿಮೇಜ್ ಆಯಿತು ಅದ್ರದ್ದು ಪೂರ್ತಿ ಖರ್ಚು ನಿಮಗೆ ಇರ್ತೈತಿ. ಲಾಸ್ಟ್ ಒನ್ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಪೊಲೀಸ್ ಕೇಸ್ ಏನಾದರೂ ಆಯ್ತಂದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ, ಅದ್ರದ್ದು ಪೂರ್ತಿ ಜವಾಬ್ದಾರಿ ನಿಮ್ಮದೇ ಇರ್ತೈತಿ, ನೀವೇ ಎಲ್ಲ ನೋಡ್ಕೋಬೇಕಾಗತ್ತಿ. ಇಷ್ಟೆಲ್ಲ ಪಾಯಿಂಟ್ಸು ಅದ್ರಾಗ ಇರ್ತಾವಪ್ಪ. ಇನ್ನೊಂದು ನೀವು ಅಡ್ವಾನ್ಸ್ ಎಷ್ಟು ಕೊಟ್ಟಿರ್ತಾರಲ್ಲ ಅದ್ರಿಗೂ ನಾವು ಆ ಪೇಪರ್ನಾಗ ಹಾಕಿರ್ತೀವಿ ಇಂತಿಷ್ಟು ಕೊಟ್ಟಾರಂತ ಅಂದು. ಆತರ ಏನಾರೆ ಇವೆಲ್ಲ ನಮಗೆ ಒಪ್ಪಿಗೆ ಐತಿ. ಆದ್ರೆ ಆಟೋ ಮತ್ತು ಇಲ್ಲೇ ತೊಗೊಂಡು ಮತ್ತು ಇಲ್ಲೇ ಬಂದು ನಿಲ್ಲಿಸ್ಬೇಕೇನ್ರಿ? ಹೌದಪ್ಪ ಹೌದು, ನಾವು ಎಲ್ಲರಿಗೂ ರೂಲ್ಸ್ ಮಾಡಿರೋದು ಅದು. ಯಾಕಂದ್ರೆ ಒಬ್ಬೊಬ್ರು ಮನೆ ಹತ್ರ ಜಾಗ ಇರ್ತೈತಿ, ಒಬ್ಬೊಬ್ರು ಮನೆ ಹತ್ರ ಜಾಗ ಇರಂಗಿಲ್ಲ. ಹಾಗಾಗಿ ಒಬ್ರು ಏನಂತಾರೆ, ಇಲ್ಲಣ್ಣ ನಾನು ನಿಲ್ಸಿದ್ದೆ, ಯಾರ ಬಂದು ಗ್ಲಾಸ್ ಹೊಡೆದು ಹೋಗ್ಬಿಟ್ಟಾರ, ನಾನೇನು ಮಾಡಲಿ, ಯಾರ ಬಂದು ಆಟೋದಿಂದ ಸ್ಕ್ರ್ಯಾಚ್ ಮಾಡಿಬಿಟ್ರೆ ನಾನೇನು ಮಾಡಲಿ, ಗೊತ್ತಿಲ್ಲ, ಹೀಗೆಲ್ಲ ಕಾರಣ ಹೇಳ್ತಿರ್ತಾರಪ್ಪ. ಅವಕ್ಕೆಲ್ಲ ನಾವು ಜವಾಬ್ದಾರಿ ಆಗೋಲ್ಲ. ಹಾಗಾಗಿ ನೀವು ಬೆಳಗ್ಗೆ ಹೆಂಗೆ ತಗೊಂಡು ಹೋಗಿರ್ತೀರಲ್ಲ, ಸಾಯಂಕಾಲ ನಮ್ಮ ಒಬ್ಬನ ಹುಡುಗ ಅದನ್ನ ನೀವು ಬಂದು ಆಟೋ ಇಟ್ಟು ಹೋಗ್ಬೇಕಾದ್ರೆ ನೋಡ್ತಾನೆ ಅವನು. ಅದಕ್ಕಾಗಿನೂ ಒಬ್ಬ ನಾನು ನೇಮಿಸ್ಬಿಟ್ಟೇನೆ. ನೀವು ಬೆಳಗ್ಗೆ ಹೆಂಗೆ ತಗೊಂಡು ಹೋಗಿರ್ತೀರಿ ಹಂಗೆ ತಂದು ಇಡಬೇಕು, ಆಯಿತಾ? ಈಗ ನಮ್ಮ ಮನೆ ಒಳಗಿರ್ತಾವಲ್ಲ, ನಾವೇನು ಅದಕ್ಕಂತಲೂ ಒಬ್ರು ಅಂದ್ರೆ ನಾವೇನು ಆಗ್ಬಿಡಂಗಿಲ್ಲ. ಹಾಗಾಗಿ ಇದು ಮಾಡಿವಿ. ನಿಮ್ಮ ಮನೆ ಹತ್ರ ಏನು ಜಾಗ ಐತೇನಪ್ಪ ಆಟೋ ಎಲ್ಲ ಇಟ್ಕೊಳಕ್ಕೆ? ಹ್ಞೂನಣ್ಣ, ಜಾಗ ಇತ್ತು. ನಮ್ಮ ಮನೆ ಈ ಸೈಡ ಒಂದು ಭಾಳ ಜಾಗ ಐತಣ್ಣ. ನಾವು ಅಲ್ಲೇ ನಿಲ್ಲಿಸ್ಬೇಕಂತ ಮಾಡಿದ್ವಿ ಮತ್ತು ಆಟೋನ. ನೀವು ನೋಡ್ರಣ್ಣ, ನಾವೇನು ನಮ್ಮ ಮನೆ ಹತ್ರನೋ ಏನು ಭಾಳ ಅಂತ ಕಾಡು ಹುಡುಗರು ಏನಿಲ್ಲ. ಒಂದ್ಸಲಿ ಹೇಳತ್ತಿಗೆ ಅರ್ಥ ಮಾಡ್ಕೊಂತಾರ. ನಾವು ಜವಾಬ್ದಾರಿ ಇಂತ್ರ ನೋಡ್ಕೊಂತವಣ್ಣ ಆಟೋನ. ಸುಮ್ಮನೆ ಈಗ ಮನೆ ಸ್ವಲ್ಪ ದೂರ ಆಕತ್ತಣ್ಣ, ಮತ್ತು ಅಲ್ಲಿಂತ್ರ ಬಂದು ಇಲ್ಲ ಆಟೋ ತೊಗೊಂಡು ಹೋಗತ್ತಿಗೆ ಇವ್ರು ಅಲ್ಲಿಂತ್ರ 8 ಗಂಟೆ ಹಿಂಗೆ ಬಿಟ್ಟರು ಇಲ್ಲಿ ಬರತ್ತಿ 10-10:30 ಆಗಿಬಿಡ್ತದಣ್ಣ. ಹಾಗಾಗಿ ನೋಡೋಣ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ಇದು ಒಂದು ನಮ್ಗೆ ಸಹಾಯ ಮಾಡಬೇಕಾಗಿತ್ತು. ಹ್ಞೂ ಸರಿ ಅಮ್ಮ, ನೀವು ಇಷ್ಟೆಲ್ಲ ಹೇಳೋದ್ರಿಂದ ನಿಮ್ಮ ಮನೆ ಹತ್ರನ ನೀವು ಆಟೋ ನಿಲ್ಲಿಸ್ಕೋಬೋದು. ಆದರೆ ಮತ್ತೆ ಬಾಡಿಗೆ ಮಾತ್ರ ಬಂದು ಕೊಡ್ಬೇಕಮ್ಮ. ನೀವು ಮತ್ತೆ ನಾಳೆ ಅಂತ ಹೇಳಂಗಿಲ್ಲ, ಇದ್ರಾಗ ಮಾತ್ರ ನಾವು ಕಾಂಪ್ರಮೈಸ್ ಆಗಂಗಿಲ್ಲಮ್ಮ. ಇಲ್ಲಣ್ಣ, ಬಾಡಿಗೆ ಒಂದಿನ ತಪ್ಸಲ್ ತಗೋರಣ, ಇವ್ರು ಬಂದು ಕೊಟ್ಬಿಡ್ತಾರೆ. ಯಾಕಂದ್ರೆ ನಿಮ್ಗೆ ಅಷ್ಟೇ ಅಲ್ಲಣ್ಣ, ನಾವು 2 ದಿನದ ಬಾಡಿಗೆ ಕೊಡೋದು ನಿಲ್ಸಿದ್ವಂದ್ರೆ 800 ರೂಪಾಯಿ ಆಗ್ಬಿಡ್ತೈತಿ, ನಮಗೂ ವಜ್ಜೆ ಆಗತ್ತಿ. ಇಲ್ಲಣ್ಣ, ದಿನ 400 ರೂಪಾಯಿ ಕೊಡ್ತಾರೆ ತಗೊಳ್ಳೋಣ. ಹಾಂ ಸರಿ ಅಮ್ಮ, ಹಂಗಂದ್ರೆ ಪರವಾಗಿಲ್ಲ. ಆದ್ರಮ್ಮ ನೋಡು, ಆಟೋ ಏನಾದರೂ ಆಯ್ತಂದ್ರೆ ನಮ್ಮ ಜವಾಬ್ದಾರರು ಅಲ್ಲ, ಓಕೆ? ಏನು ಖರ್ಚಿದ್ದು ಅದನ್ನ ನೀವು ಮಾಡಿಸ್ಬೇಕು, ಆಯಿತಾ? ನಮ್ಮ ಹುಡುಗ ಬರ್ತಾನೆ ಒಂದು ವಾರಕ್ಕೊಮ್ಮೆ ಬಂದು ಆಟೋ ಏನು ಅಂತಂತ ಎಲ್ಲ ನೋಡ್ಕೊಂಬರ್ತಾನೆ. ನಾವು 1 ತಿಂಗ್ಳುಗಟ್ಟಲೆ ಹಂಗೆಲ್ಲ ನೋಡಿದರೆ ಇರೋಕ್ಕಾಗಲ್ಲಮ್ಮ. ಮತ್ತು ಇಲ್ಲಿದ್ರೆ ಅವನು ದಿನ ನೋಡ್ತಿದ್ದ, ಮತ್ತು ನೀವು ನಿಮ್ಮ ಮನೆ ಹತ್ರ ಇಟ್ಕೊತೀರ ಅಂತಂದ್ರೆ ಹಿಂಗೆ ಒಂದು 2-3 ಮನೆ ಹತ್ರನೇ ಇಟ್ಕೊಂಡಾರ. ಈಗ ಒಂದೊಂದು ವಾರಕ್ಕೆ ಹೋಗಿ ಅವ್ನು ನೋಡ್ಕೊಂಬರ್ತಾನೆ, ಏನಾಗೈತಿ ಏನಿಲ್ಲ, ಆಟೋ ಓಡಿಸಿ ನೋಡ್ತಾನೆ. ನೋಡಮ್ಮ, ಇಷ್ಟೆಲ್ಲ ನಮಗೆ ಕಂಡೀಷನ್ ಅದು ಅಂದ್ರೆ ಅವು ನಿಮಗೆ ವಜ್ಜಿ ಮಾಡೋಂಥವು ಏನಲ್ಲಮ್ಮ. ನೀವು ಕರೆಕ್ಟಾಗಿತ್ತಂದ್ರೆ ಅವು ನಿಮ್ಗೆ ಹೆಲ್ಪ್ ಆಗೋವಂಥವು. ಮುಂದೆ ಏನು ಸಮಸ್ಯೆ ಆಗಬಾರ್ದು ಅಂತ ನಾವು ಇಷ್ಟೆಲ್ಲ ಕಂಡೀಷನ್ ಹಾಕಿರೋದು. ಇಷ್ಟೆಲ್ಲ ನೀವು ಒಪ್ಕೊಂಡ್ಬೇಕು ಅಂತಂದ್ರೆ ಆಟೋ ಈಗ ತೊಗೊಂಡೋಗ್ರಿ, ಈಗ ಕೊಟ್ಬಿಡ್ತೇವೆ ನಾವು. ಇಲ್ಲಿ ತಗೊಳ್ಳೋಣ, ನಿಮ್ಮ ಕಂಡೀಷನ್ಗೆಲ್ಲ ಒಪ್ಪಿಗೆ ಐತಿ. ನಾವು ಇರ್ಬೇಕಣ್ಣ, ಮತ್ತು ಹಿಂಗೆಲ್ಲ ಸ್ವಲ್ಪ ಭಯ ಇರಬೇಕು, ಏನೋ ಆಟ ಆಗಬಾರ್ದು, ಮಾಲೀಕರು ಅದರ ಇಲ್ಲಾಂದ್ರೆ ನಮಗೂ ಒಂದು ಹೋಗ್ಲಿ ಬಿಡು ನಡೀತೈತೆ ಅನ್ನೋ ಮನಸ್ಥಿತಿಗೆ ಬಂದುಬಿಡ್ತೀವಿ. ಖುಷಿ ಆತಣ್ಣ, ಇಷ್ಟೆಲ್ಲ ನೀವು ಇಷ್ಟೆಲ್ಲ ಕಂಡೀಷನ್ ಹಾಕೋದ್ರಿಂದ ನಮಗೂ ಸಹಾಯ ಆಕತ್ತಣ್ಣ. ನಾವು ನೋಡ್ಕೋಬೇಕು, ಮಾಡಬೇಕು, ನಮಗೆ ಮುಂದೆ ಅಪಾಯ ಕೂಡ ಕಮ್ಮಿ ಆಗ್ತೈತಿ. ಹಾಂ ನೋಡಪ್ಪ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಡ್ವಾನ್ಸು ಏನು ತಂದಿರಾ, ಏನು ನಾಳೆ ಕೊಟ್ಟು ನಾಳೆ ಆಟೋ ತೊಗೊಂಡೋಗ್ತೀರಾ? ಇಲ್ಲಣ್ಣ, ಇವತ್ತೇನು ತಂದಿಲ್ಲ. ನಾವು ಹಂಗೆ ಕೇಳ್ಕೊಂಡು ಹೋಗೋಣ ಬಾ ಅಂತ ಅಂದ್ರೆ ಇವರು, ಹಂಗಾಗಿ ಬಂದ್ವಿ. ದುಡ್ಡು ಜೋಡಿಸ್ಕೊಂಡು ಬರ್ತಾವೆ ತಗೊಳ್ಳೋಣ, ಬಂದು ತಗೊಂಡು ಹೋಗ್ತೀವಿ. ಅಣ್ಣ, ಚಂದ್ರಶೇಖರ್ ಅವ್ರು ಫೋನ್ ಮಾಡ್ಯಾರ. ಹಾಂ, ಸ್ವಲ್ಪ ಬ್ಯುಸಿ ಇದಾರ ಅಂತ ಹೇಳಪ್ಪ. ಓ, ತಂದಿಲ್ಲ ನೀವು ಅಡ್ವಾನ್ಸ್? ನೋಡ್ರಮ್ಮ, ನಾಳೆ ನಾಡ್ದೊಳಗೆ ಬರೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಮತ್ತು ಬರ್ತಾರಮ್ಮ, ಒಂದು ದಿನಕ್ಕೆ ಒಂದು 5 ಜನ ಇಂತ್ರು ಹಿಂಗೆ ಆಟೋ ಅಂತೆಲ್ಲ ಕೇಳಕ್ಕೆ ಬರ್ತಾರೆ. ಆದರೆ ನಾವು ಕೇಳೋರಿಗೆಲ್ಲ ಕೊಡೋಕ್ಕಾಗಲ್ಲಮ್ಮ. ಅವರು ಅಮೌಂಟ್ ಅವ್ರ ಕೈಯಿಂದ ಜೋಡ್ಸೋಕ್ಕಾಗತ್ತೇ ಇಲ್ಲ. ಅಡ್ವಾನ್ಸ್ ಏನೋ ಕೊಟ್ಬಿಡ್ತಾರೆ, ದಿನ ಕೊಡೋಕ್ಕಾಗತ್ತೆ ಇಲ್ಲ ಅನ್ನೋದನ್ನ ನಾವು ನೋಡೇ ಕೊಡ್ಬೇಕಾಗತ್ತಮ್ಮ. ಹಾಗಾಗಿ ನೋಡ್ರಮ್ಮ, ಆದಷ್ಟು ಬೇಗ ಬರ್ರಿ. ಯಾಕಂದರೆ ನಿಮಗೋಸ್ಕರ ಬಂದವರಿಗೆಲ್ಲ ನಾವು ಆಟೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹೌದಿಲ್ಲ? ಹಾಗಾಗಿ ನಾಳೆ ನಾಡ್ದೊಳಗೆ ಬಂದ್ರಿ ಅಂದ್ರೆ ನಿಮಗೂ ಕೊಡ್ತಾವಮ್ಮ, ಇಲ್ಲಾಂದ್ರೆ ಮತ್ತು ಬೇರೆಯವ್ರಿಗೆ ಕೊಡ್ಬೇಕಾಗತ್ತಮ್ಮ. ನೋಡಿರಿ, ಆದಷ್ಟು ಜೋಡಿಸ್ಕೊಂಬರ್ರಿ. ಹ್ಞೂ ಅಣ್ಣಾರೆ, ನಮ್ಗೆ ಆದಷ್ಟು ನಮ್ಮ ಕೈಲಿಂದ ಎಷ್ಟು ದೌಡಾಕೈತಿ ಅಷ್ಟು ಜೋಡಿಸ್ಕೊಂಬರ್ತೀವಿ. ನೋಡಿರಿ ಅಣ್ಣಾರೆ, ಒಂದು ಆಟೋ ಆದ್ರೂ ಸ್ವಲ್ಪ ಉಳಿಸ್ಕೊಂಡಿರಿ, ನಾವು ಭಾಳ ಆಸೆ ಇಟ್ಕೊಂಡೀವಿ. ಹ್ಞೂನಪ್ಪ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನಾಳೆ ನಾಡ್ದ್ರ ಮಟ್ಟ ಟೈಮ್ ಕೊಟ್ಟೇನಿ, ಅಷ್ಟರೊಳಗೆ ಜೋಡಿಸ್ಕೊಂಬರ್ರಿಪ್ಪ. ಇಲ್ಲಾಂದ್ರೆ ಬಂದಾರೆ ಹೆಂಗಂತಾರೆ, ಆಟೋ ನಿಂತಲ್ಲಪ್ಪ ಸುಮ್ಮನೆ ಇಲ್ಲ ಅಂತಾರೆ. ಅವ್ರ ಮುಂದೆ ನಾವು ಇದಾಗಬಾರ್ದಲ್ಲ, ಹಾಗಾಗಿ ಆಯಿತಾ? ನೋಡಿರಿ, ಜೋಡಿಸ್ಕೊಂಬರ್ರಿ. ಇಲ್ಲಾಂದ್ರೆ ಯಾರ ಹತ್ರ ಇಸ್ಕರಿ,
ಮತ್ತು ಸಹಾಯ ಮಾಡೋದು ನಮ್ಮ ಹತ್ರ ಇಲ್ಲ ಅಂದ್ರೆ ಬೇರೆ ಹತ್ರ ಕೇಳಲೇಬೇಕಾಗತ್ತೆ. ಅದು ಹಾಡೈತೆ ನೋಡಿ, ಸಾಲ ಮಾಡಿಯಾ ಅಂದರೆ ತುಪ್ಪ ತಿನ್ನು ಅಂತ. ನೀವು ತುಪ್ಪ ತಿನ್ನೋದು ಬೇಡ, ದಿನ ಒಂದು ಹೊಟ್ಟೆ ತುಂಬಿಸ್ಕೊಳಕ ಇದು ಮಾಡ್ಬೇಕಷ್ಟೆ ಆಯ್ತಾ. ಸರಿನಪ್ಪ, ಹೋಗಿ ಬರ್ರಿ, ನಾಳೆ ಬರ್ರಿ, ನಂದು ಸ್ವಲ್ಪ ಕೆಲಸ ಐತಿ, ನಾನು ಹೋಗ್ತೇನೆ ಆಯ್ತಾ. ಆಯ್ತಣ್ಣ, ನಿಮ್ಮಿಂದ ಭಾಳ ಉಪಕಾರ ಆದಂಗಾತು. ಇಷ್ಟೆಲ್ಲ ಕುಂದ್ರಿಸ್ಕೊಂಡು ಮಾತಾಡಿ ಎಲ್ಲ ನಮ್ಗೆ ಅರ್ಥ ಆಗಂಗೆ ಹೇಳಿದ್ರಿ. ಆಯ್ತಣ್ಣ, ನಾಳೆ ಇಲ್ಲ ನಾಡ್ದು ಬಂದು ಅಡ್ವಾನ್ಸ್ ಕೊಟ್ಟು ಆಟೋ ತೊಗೊಂಡು ಹೋಗ್ಕೋಣ. ಬರ್ತಾವಣ್ಣ. ಹ್ಞೂ ಸರಿನಮ್ಮ, ಹೋಗಿ ಬಾರಪ್ಪ. ಯಪ್ಪ, ಅವ್ರದ್ದು ಏನು ಮನಿನೋ ಏನು ಎಲ್ಲ ಹರಡ್ಬಿಟ್ಟದಪ್ಪ ಯಪ್ಪ. ಬೇ ಮತ್ತು ಹೋಟ್ಲು ಮನೆಯಲ್ಲಿ ಬೇ ಮತ್ತು ಹೆಂಗಿರ್ತೈತೆ ಹೌದು. ಈಗ ನಮ್ದು ನೋಡು, ಏನಾರ ಅಡುಗೆ ಮಾಡಿದೆ ಅಂದ್ರೆ ನಮ್ಮನೆ ಹರಡಿರ್ತೈತಿ. ಮತ್ತು ಅವ್ರು ದಿನ ಅಡುಗೆ ಮಾಡ್ಯಾರ, ಮತ್ತು ಹಂಗಿರ್ತೈತೆ ಅದು ಮನೆ. ಅಲ್ಲ, ಹರಡಿರ್ತೈತಿ ಹಂಗಂತ ಏನು ಹಂಗೆ ಬಿಡೋಕ್ಕಾಗತ್ತೆ? ತೆಗೆದು ಸ್ವಚ್ಛ ಎಲ್ಲ ಮಾಡ್ಬೇಕು. ಅಲ್ಲ ಯಾಕ ಭಾಳ ಅವ್ರ ಮನೆ ಪರವಾಗಿ ಅಕ್ಕಿ ಮನೆ ಪರವಾಗಿ ಮಾತಾಡಕತ್ತಿಯಲ್ಲ, ಗೊತ್ತೈತಿಲ್ಲ ಎದಕ್ಕೆ ಮದುವೆ ಆಗಿ ಅಂತಂದು? ಗೊತ್ತೈತ ಬೇ, ಗೊತ್ತಿದ್ದ ಮಾತಾಡಕತ್ತಿರೋದು. ಅದು ಬಿಡು ಹೋಗ್ಲಿ. ಅಲ್ಲ ಬೇ, ನೀವು ನಾನು ಹೇಳಿಲ್ಲೇನ ಅವ್ರ ಅಪ್ಪಾಜಿ ಇದ್ರಿಗೆ ಏನು ಹೇಳ್ಬೇಡ ಅಂತಂದು, ಮತ್ತು ಅವ್ರಿಗೆ ಹಿಂಗಾತಪ್ಪ ಅನ್ಕೊಂತ ಕುಂತಿಯಲ್ಲ. ಹೋಗ್ಲಿ ಬಿಡಲ್ಲ. ಏನು ಅವ್ರ ಅಪ್ಪನ ಜೀವ ಹೋದ್ರೆ ನಮಗರ ಏನು ಆಗ್ಬೇಕಾಗತ್ತಿ? ಏನು ನಿಜವಾದ ಮಾವನಿಗೆ ನೋಡ್ಕೊಂತಾರಲ್ಲ ಹಂಗೆ ನೋಡ್ಕೊಂತೀಯಲ್ಲಪ್ಪ ನೀನು. ಅಂದಂಗೆ ಪವಿತ್ರ ಫೋನ್ ಮಾಡಿದ್ಲು ನೋಡು, ಯಾಕೆ ಮಾಡಿಲ್ಲ ಅಂತಲ್ಲ ಆಕಿಗೆ? ಮಾಡ್ಕೊಂತೀರಿ? ಮಾಡಿದ್ದೆ ಬೇ, ಮೊನ್ನೆ ಮಾಡಿದ್ದೆ. ಮತ್ತು ನಿನ್ನೆ ಅಲ್ಲಿ ಇಲ್ಲಿ ಹೋಗಿ ಬರೋದಾತಲ್ಲ, ಮತ್ತು ಇವತ್ತು ಇದಾಗಲಿಲ್ಲ, ಹಂಗಾಗಿ ಮಾಡಿಲ್ಲ. ಮಾಡ್ತೀನಿ. ದಿನ ಮಾಡ್ಕೊಂತೀರಪ್ಪ ಫೋನು. ಮುಂದೆ ನಮ್ಮನೆ ಸಸಿಯಾಗಿ ಬರೋಕಿ, ಆಕಿನ ಹಾಗೆಲ್ಲ ಬೇಜಾರು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ತಗೊಳ್ಳ ಬೇ, ನಾನು ದಿನ ನಾನು ಮಾಡಲಿಲ್ಲ ಅಂದರು ಆಕಿನ ಮಾಡಿರ್ತಾಳೆ ಫೋನು. ಅಂದ್ರೆ ಮತ್ತು ಇವತ್ತು ಅಡ್ಡಾಡೋದಾತು, ನಿನ್ನೇನು ಅಡ್ಡಾಡೋದಾತಲ್ಲ, ಹಾಗಾಗಿ ಹಚ್ಚಿದ್ದಿಲ್ಲ. ಅಷ್ಟೇನು ತಗೋ ಹೋಗಿ. ಸರಿನಪ್ಪ, ನೋಡಿ ಹೆಂಗೆ ಮಾಡ್ತಿ. ನನಗಿಂತ ಸಾಕಾಗತ್ತಪ್ಪ ಯಪ್ಪ, ಬಸ್ನಾಗ ಬಂದು ಹಾಳಾದ ಬಸ್ನಾಗಾರ ಎಲ್ಲಿಗೆ ಹೋಗ್ತಾರೋ ಏನೋ. ಈ ಮುದುಕಿಯರು ನಿಂತಾರ ಅಂದ್ರೆ ಆ ಹುಡುಗಿಯರು ಕುಂತಿರ್ತಾರೆ, ಎದ್ದು ಬಿಟ್ಕೊಡಲ್ಲಪ್ಪ ಜಾಗನ. ನಾನಂತರ ಮಕ್ಕಂತನಪ್ಪ ಯಪ್ಪ, ಏನೂ ಮಾಡಲ್ಲ ನೋಡು. ಹಂಗಂದ್ರೆ ಹೆಂಗ ಬೇ, ಏನಾರ ಮಾಡು, ನನಗೂ ಒಟ್ಟು ಹಸ್ತೈತಿ. ಹೋಗಲ್ಲ ಯಪ್ಪ, ನನ್ನ ಕೈಯಿಂದ ಮಾಡೋಕ್ಕಾಗಲ್ಲ. ಇಲ್ಲ, ಒಂದು ಕೆಲಸ ಮಾಡು. ಹೆಂಗೆ ಚೈತ್ರ ಏನೋ ರೊಟ್ಟಿ ಮಾರಾಕತ್ತಾಳಂತಲ್ಲ, ಒಂದು 20 ರೂಪಾಯಿ ಕೊಟ್ಟು ಒಂದು 4 ರೊಟ್ಟಿ ತಗೊಂಬ ಹೋಗತ್ತಾಗ. ರೊಟ್ಟಿ ಹೆಂಗೂ ಶೇಂಗಾ ಚಟ್ನಿ ಐತಿ, ಅಕ್ಸಿ ಚಟ್ನಿ ಐತಿ, ಅದನ್ನ ಹಾಕ್ಕೊಂಡು ಉಣ್ಣನಂತ. ಹೌದು ತಡಿ ಬೇ, ಹಂಗೆ ಮಾಡ್ತೀನಿ. ನನಗೆ ಯಾಕೋ ರೊಟ್ಟಿ ಉಣ್ಣಂಗಾಗೈತಿ, ಹಂಗೆ ಮಾಡ್ತೀನಿ ತಡಿ. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ನಾಳಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.